ಪೂಜ್ಯರ ಉವಾಚಗಳಿಗೆ ಖಂಡಿಸುತ್ತಾ ಈ ಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಪೂಜ್ಯರಿಗೆ ನೇರವಾಗಿ ಕೆಲವೊಂದು ಸವಾಲುಗಳನ್ನು ಒಕ್ಕೂಟದ ಮೂಲಕ ನಾವು ಹಾಕ್ತಾಯಿದ್ವಿ. ಜಾತಿ ಅನ್ನುವಂತಹ ಪದ ತಮ್ಮ ಒಂದು ಉವಾಚದ ಮೂಲಕ ಬಂದಿರೋದ್ರಿಂದ ತಮ್ಮ ಮಠ ಮೊದಲು ಜಾತ್ಯತೀತವೇ ಉತ್ತರಿಸಬೇಕು. ತಮ್ಮ ಮಠ ಮೊದಲು ಜಾತ್ಯತೀತವೇ. ಹಾಗಾದರೆ ನಿಮ್ಮ ಪರಂಪರೆಯಲ್ಲಿ ಎಷ್ಟು ಜನ ವಿವಿಧ ಜಾತಿಗಳಿಗೆ ಪಂಚಪೀಠದಲ್ಲಿ ಪೀಠಾಧ್ಯಕ್ಷರನ್ನು ಮಾಡಿದ್ದೀರಾ, ಹಾಗೂ ಮುಂದೆ ನಿಮ್ಮ ಜಾತ್ಯತೀತ ಪರಿಕಲ್ಪನೆಯ ಮತ್ತು ವಿಶಾಲ ಹೃದಯದಿಂದ ನಿಮ್ಮ ಸ್ವಜಾತಿಯರನ್ನು ಹೊರತುಪಡಿಸಿ ಹಿಂದುಳಿದ ದಲಿತ ಸಮುದಾಯದ ಯಾವುದಾದ್ರೂ ವ್ಯಕ್ತಿಗೆ ನೀವೇ ದೀಕ್ಷೆಯನ್ನು ಕೊಟ್ಟು ಆ ಪೀಠಕ್ಕೆ ಕೂಡಿಸ್ತೀರಾ, ಜಾತ್ಯತೀತದ ಮನೋಭಾವನೆಯನ್ನು ತೋರಿಸ್ತೀರಾ ಎನ್ನುವಂತಹದ್ದು. ಹಾಗೂ ತಮ್ಮ ಮಠಕ್ಕೆ ಜಾತ್ಯತೀತವಾಗಿ ಅಕ್ಷರದ ಅನ್ನ ಅಕ್ಷರ ಅರಿವಿನಗೋಸ್ಕರ ದಾಸೋಹ ಬರುತ್ತೆ, ದವಸ ಧಾನ್ಯ ಬರುತ್ತೆ. ಸರ್ವ ಸಮುದಾಯಗಳಿಗೂ ತಾವು ದಾಸೋಹವನ್ನು ಮಾಡ್ತಾಯಿದ್ದೀರಾ. ಸರ್ಕಾರದ ರೋಸ್ಟರ್ ಪದ್ಧತಿ ಹೊರತುಪಡಿಸಿ ಎಷ್ಟು ಜನಗಳಿಗೆ ತಮ್ಮ ಮಠದಿಂದ ಉದ್ಯೋಗವನ್ನು ಸ್ವಜಾತಿಗೆ ಹೊರತುಪಡಿಸಿ ತಾವು ಉದ್ಯೋಗ ಇಟ್ಕೊಂಡಿದ್ದೀರಾ, ಅದರಲ್ಲಿ ಎಷ್ಟು ಜನ ಕೀ ಪೋಸ್ಟ್ ಇದ್ದಾರೆ ಅನ್ನುವಂತಹದ್ದು. ಹಾಗೆ ತಮ್ಮ ಚಾಲಕ, ತಮ್ಮ ಸಹಚರ, ಆಪ್ತ ಸೇವಕ, ತಮ್ಮ ಮ್ಯಾನೇಜರ್, ತಮ್ಮ ಆಡಳಿತಾಧಿಕಾರಿ, ತಮ್ಮ ಮಠದ ಟ್ರಸ್ಟಿನಲ್ಲಿ ಎಷ್ಟು ಜನ ಜಾತ್ಯತೀತವಾಗಿದ್ದಾರೆ ಅನ್ನುವಂಥದ್ದನ್ನು ತಾವು ಸಮಾಜಕ್ಕೆ ಸ್ಪಷ್ಟೀಕರಿಸಬೇಕಾಗುತ್ತೆ. ಹಾಗೆ ತಾವು ನೇರವಾಗಿ ಹೇಳಿದರೆ ನಾವು ಆ ಸವಾಲನ್ನು ಸ್ವೀಕರಿಸ್ತಾ ಇದ್ದೀವಿ. ಜಾತಿ ಮಠಗಳಿಂದ ಕಲುಷಿತ ಒಂದು ಸಾಬೀತನ್ನು ತಾವು ಮಾಡಬೇಕು ಅಂತೇಳಿ, ಯಾವುದಾದ್ರು ಒಂದನ್ನು ಎಲ್ಲಿ ಕಲುಷಿತ ಆಗಿದೆ ಅನ್ನುವಂಥದ್ದನ್ನು ಒಂದು ಸಾಬೀತು ಮಾಡಬೇಕು ಅಂತೇಳಿ ಈ ಮೂಲಕ ತಾವು ಅಲ್ಲಿ ಕೇಳ್ಕೊಳ್ತಾ ಇದ್ವಿ. ಹಾಗೆ ಇಡೀ ರಾಜ್ಯದಲ್ಲಿ ಮಾಧ್ಯಮಗಳು ಎಲ್ಲ ಮಠಮಾನ್ಯಗಳ ಕಾರ್ಯವ್ಯಾಪ್ತಿಯನ್ನು ನೋಡ್ತಾ ಇದೆ. ಜಾತಿ ಮಠಗಳು ಯಾವಾಗ ಹಿಂದುಳಿದ ದಲಿತ ಸಮುದಾಯಗಳಿಗೆ ಅಥವಾ ಬೇರೆ ಜಾತಿಗಳಿಗೆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ತಾವು ಅಲಕ್ಷ್ಯನ ತೋರಿಸಿದ್ರು, ಆವಾಗ ಧಾರ್ಮಿಕ ಅಸ್ಮಿತೆಗೋಸ್ಕರ, ಧಾರ್ಮಿಕ ಸ್ವಾತಂತ್ರ್ಯಕ್ಕೋಸ್ಕರ ಆಯಾಯ ಸಮುದಾಯದ ಭಕ್ತರೇ ಸೇರಿಕೊಂಡು ಮಠವನ್ನು ಕಟ್ಟಿರುವಂತಹದ್ದು. ಇಲ್ಲಿ ಯಾವುದೇ ಸ್ವಾಮೀಜಿಗಳು ಸ್ವತಃ ಬಂದು ನಾನು ಈ ಜಾತಿಯ ಸ್ವಾಮಿಗಳಾಗ್ತೀನಿ ಅಂತೇಳಿ ಯಾವ ಸ್ವಾಮೀಜಿನೂ ಕೂಡ ಆ ಜಾತಿಯ ಸ್ವಾಮೀಜಿಗಳಾಗಿಲ್ಲ. ಭಕ್ತರೇ ನಮ್ಮ ಧಾರ್ಮಿಕ ಆಸ್ಮಿತೆಗೋಸ್ಕರ, ನಮ್ಮ ಧಾರ್ಮಿಕತೆಯ ಸಂಸ್ಕೃತಿ ಸಂಸ್ಕಾರದ ಉದಾತ್ತೀಕರಣಕ್ಕೋಸ್ಕರ, ಉಳಿಸ್ಲಿಕ್ಕೋಸ್ಕರ ಧಾರ್ಮಿಕ ಒಂದು ಕೇಂದ್ರೀಕೃತವಾಗಿರುವಂಥ ವ್ಯವಸ್ಥೆ ಬೇಕು ಅಂತೇಳಿ ಭಕ್ತರೇ ಮಾಡಿಕೊಂಡಂತಹ ಮಠ ಪೀಠಗಳು ಇದಾಗಿರೋದ್ರಿಂದ ಇದು ಬಹಳ ಗೌರವಯುತವಾಗಿರುವಂತಹ ಒಂದು ಸ್ಥಾನಮಾನ ಆಗಿರುವಂತಹದ್ದು. ಹಾಗೆ ಎಲ್ಲ ಮಠಗಳು ಇವತ್ತು ಸೇರಿ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ದಾರೆ. ಅದರ ಉದ್ದೇಶ ಸಮುದಾಯದಲ್ಲಿ ಜಾತಿಗಳ ನಡುವೆ ಕಲಹಗಳಾಗಬಾರ್ದು, ಜಾತಿಗಳ ನಡುವೆ ಸಮರಸ್ಯ ಇರಬೇಕೆನ್ನುವಂಥ ಉದ್ದೇಶವನ್ನು ಹೊಂದಿ ಎಲ್ಲೇ ಯಾವುದೇ ಸಮುದಾಯದ ಸಮಾರಂಭ ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲ ಸಮುದಾಯಗಳು ಸೇರಿಕೊಂಡು ರಾಜ್ಯಕ್ಕೆ, ದೇಶಕ್ಕೆ, ನಾಡಿಗೆ ಒಂದು ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ನಾವೆಲ್ಲ ಒಂದಿದ್ದೇವೆ, ನಿಮ್ಮ ಮನಸ್ಸುಗಳು ಒಂದಾಗಬೇಕೆನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಕಾರ್ಯಕ್ರಮಗಳಲ್ಲಿ ಎಷ್ಟು ಜನಗಳ ಇತರೆ ಸಮುದಾಯದ ಸ್ವಾಮಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಈ ರೀತಿಯಾಗಿರುವಂತಹ ಸಂದೇಶವನ್ನು ನೀವು ಕಳಿಸಿದ್ದೀರ ಅನ್ನುವಂಥದ್ದು. ಹಾಗೆ ನಾವು ನೇರವಾಗಿ ನಮ್ಮ ಮಠಗಳ ಹೆಸರಲ್ಲಿ ಜಾತಿಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ಹೆಸರು, ಮಠಗಳ ಹೆಸರು ಜಾತಿ ಹೆಸರುಗಳಲ್ಲೇ ಸೂಚಿಸ್ತಾ ಇದೆ. ಬೋವಿ ಗುರುಪೀಠ, ಕನಕ ಗುರುಪೀಠ, ಮಾಧಾರ ಗುರುಪೀಠ, ಭಗೀರಥ ಗುರುಪೀಠ ಅಂತೇಳಿ. ಆದರೆ ನಮ್ಮ ಗುರಿ ಜಾತಿಯನ್ನು ವೈಭವೀಕರಿಸುವಂಥದ್ದಲ್ಲ, ಜಾತ್ಯತೀತವಾಗಿರುವಂತಹ ಮುಂದೆ ನಿರ್ಮಾಣವನ್ನು ಮಾಡುವಂತಹದ್ದು. ಆ ಹಿನ್ನೆಲೆಯಲ್ಲಿ ನಾವು ಧೈರ್ಯವಾಗಿ ಹೇಳ್ತೇವೆ, ನಮ್ಮ ಸುತ್ತ ಇರುವಂಥ ಸ್ಟಾಫ್ ಎಲ್ಲ ಜಾತಿಯವರು ಇದ್ದಾರೆ ಅಂತೇಳಿ. ನೀವು ಅದನ್ನು ಸ್ಪಷ್ಟೀಕರಿಸಿದರೆ ಇಡೀ ನಾಡು ಸಂತೋಷವನ್ನು ವ್ಯಕ್ತಪಡಿಸುತ್ತೆ ಅನ್ನುವಂತಹದ್ದು. ಹಾಗೆ ಮೀಸಲಾತಿ ವಿಚಾರವಾಗಿ ಸ್ವಾಮೀಜಿಯವರು ಚರ್ಚೆಯನ್ನು ಮಾಡಿದರೆ, ಸ್ವಾಮೀಜಿಗಳು ಮೊದಲು 2003 ಯಾರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಯಾವ ಸಮುದಾಯಕ್ಕೆ ಯಾವ ಜಾತಿ ಪ್ರಮಾಣವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದರು. ಸಂತೋಷ, ಆ ಸಮುದಾಯಕ್ಕೆ ಸ್ವಾಮೀಜಿಯವರು ಗೌರವವನ್ನು ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಸ್ವಾಮೀಜಿಯವರು ಆ ಜಾತಿಯ ಗುರುತಿಸಿಕೊಳ್ಳುವಂತಹ ಪೀಠಾಧಿಪತಿಗಳೇ ಅಥವಾ ಜಾತ್ಯತೀತ ಪೀಠಾಧಿಪತಿಗಳೇ? ಹಾಗಾದರೆ ಆ ಸಮುದಾಯ ಹೊರತುಪಡಿಸಿ ಇನ್ನುಳಿದಂತಹ ಭಕ್ತ ಮಹಾಶಯರಿಗೆ ನಿಮ್ಮ ಕೊಡುಗೆ ಏನು? ನಿಮ್ಮ ಸವಾಲುಗಳು ಸಮುದಾಯದಲ್ಲಿ ಹಿಂದುಳಿದ, ದಲಿತ ಹಾಗೂ ಲಿಂಗಾಯತರ ಅನೇಕ ಸಮುದಾಯಗಳಿಗೆ
ನೀವು ನೀಡುವಂತಹ ಸರ್ಕಾರದ ಈ ವಿಚಾರವಾಗಿ ನಿಮ್ಮ ಕೊಡುಗೆ ಎನ್ನುವಂಥದ್ದನ್ನು ಕೂಡ ಸ್ಪಷ್ಟೀಕರಿಸಬೇಕು. ಜೊತೆಯಲ್ಲಿ ಸ್ವಾಮೀಜಿಯವರು ಆ ಪತ್ರಿಕೆಯಲ್ಲಿ ನೋಡಿದ ಪ್ರಕಾರ ಅನುದಾನಕ್ಕೋಸ್ಕರ ಹುಟ್ಟಿರುವಂತಹ ಮಠಗಳು ಎನ್ನುವಂಥ ಚರ್ಚೆಯನ್ನು ಮಾಡಿದ್ದಾರೆ. ನಾನು ಏನೋ ಗಾಳಿಯಲ್ಲಿ ಗುದ್ದು ಅನ್ನುವಂಥ ಕೆಲಸವನ್ನು ಮಾಡಲ್ಲ. BJP ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಂಥ ಅನುದಾನವನ್ನು ಬೇಡ ಜಂಗಮ ಸರ್ಟಿಫಿಕೇಟಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಅನೇಕ ಶಾಖಾ ಮಠಗಳು, ಅನೇಕ ಮಠಪೀಠಗಳು ಕನಿಷ್ಠ ಪಕ್ಷ 100 ಕೋಟಿಗಿಂತ ಹೆಚ್ಚು ಪರಿಶಿಷ್ಟ ಜಾತಿಯಲ್ಲಿ ಅನುದಾನವನ್ನು ಪಡ್ಕೊಂಡಿದ್ದಾವೆ. ಅವರ ವಂಶಾವಳಿಯ ಎಲ್ಲರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತಾವು ಸಬ್ಮಿಷನ್ ಮಾಡ್ತೀರಾ? ಆ ಸ್ವಾಮೀಜಿಗಳ ಅಣ್ಣ ತಮ್ಮಗಳಾಗಿರ್ಬೋದು, ಸ್ವಾಮೀಜಿಗಳ ನೆಂಟರಾಗಿರ್ಬೋದು, ಸ್ವಾಮೀಜಿಗಳ ಬಂಧು ಬಳಗ ಆಗಿರ್ಬೋದು, ಅವರೆಲ್ಲರೂ ಪರಿಶಿಷ್ಟ ಜಾತಿಯವರೇ. ಕೆಲವೊಬ್ಬರಿಗೆ ಪ್ರವರ್ಗ 3 ಇದ್ದು, ಕೆಲವೊಬ್ಬರಿಗೆ SC ಸರ್ಟಿಫಿಕೇಟ್ ಇತ್ತು ಅಂತಂದರೆ, ಹಾಗಾದರೆ ಆ ಎಲ್ಲ ಅನುದಾನವನ್ನು ಸರ್ಕಾರಕ್ಕೆ ಮರಳಿಸ್ತೀರಾ? ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನಾವು ಸರ್ಕಾರದಿಂದ ಪಡ್ಕೊಂಡಂಥ ಅನುದಾನ ಇವತ್ತು ಸರ್ಕಾರ ಕೊಡುವಂಥ ಕೆಲಸದಲ್ಲಿ ಅರ್ಥಾತ್ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾಯಿದ್ವಿ. ಯಾವುದೇ ಕಾರಣಕ್ಕೆ ಮುಚ್ಚುಮರೆ ಇಲ್ಲ ಅನ್ನುವಂಥದ್ದು ಈಗಾಗಲೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಸರ್ಕಾರದಿಂದ ಪಡೆದುಕೊಂಡಂಥ ಅನುದಾನದ ಯಾವುದೇ ಸಂಘ ಸಂಸ್ಥೆ, ಮಠ, ಪೀಠ, ಧಾರ್ಮಿಕ ಕೇಂದ್ರಗಳಾಗಿರ್ಬೋದು, ಅದು ಸಾರ್ವಜನಿಕ ಸಾರ್ವಜನಿಕ ವ್ಯವಸ್ಥೆಗೆ ಸೇರ್ತವೆ ಅನ್ನುವಂಥದ್ದು. ಹಾಗೂ ಅವೆಲ್ಲವೂ ಕೂಡ RTI ವ್ಯಾಪ್ತಿ ಒಳಪಡುತ್ತೆ ಅಂತೇಳಿ ನಾವು ಅದಕ್ಕೆಲ್ಲ ಮುಕ್ತವಾಗಿರುವಂಥ ವಾತಾವರಣ ನಮ್ಮ ಮಠಪೀಠಗಳಲ್ಲಿದ್ದೀವಿ. ನಿಮ್ಮ ಶಾಖಾ ಮಠಗಳು ಅಥವಾ ನಿಮ್ಮ ಮಠಗಳು, ನಿಮ್ಮ ಕೈ ಕೆಳಗಡೆ ಇರುವಂಥ ಶಿಷ್ಯರು ಪಡ್ಕೊಂಡಿರುವಂಥ ಮಠಗಳನ್ನು ತಾವು ಶ್ವೇತಪತ್ರವನ್ನು ಹೊರಡಿಸೋದ್ರ ಮೂಲಕವಾಗಿ ಪರಿಶಿಷ್ಟ ಜಾತಿಯ ಎಷ್ಟು ಅನುದಾನವನ್ನು ಪಡ್ಕೊಂಡಿದ್ದೀರಾ, ಹಾಗಾದರೆ ಅವೆಲ್ಲವೂ ಕೂಡ ಪರಿಶಿಷ್ಟ ಜಾತಿ ಮಠಗಳೇನು ಅಂತಂದು ಸ್ಪಷ್ಟೀಕರಿಸಿದರೆ ಮುಂದೆ ಜಾತಿ ಮಠಗಳಿಂದ ಕಲುಷಿತ ಯಾರಿಂದ ಆಗಿದೆ, ದುರುಪಯೋಗ ಯಾರಿಂದ ಆಗಿದೆ, ಜಾತ್ಯತೀತ ಮುಖವಾಡ ಹಾಕ್ಕೊಂಡು ಜಾತಿ ಯಾರು ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡುವಂತಹ ಪ್ರಸಂಗ ಎಲ್ಲರ ಕಾತುರದಿಂದ ಇದ್ದಾರೆ ಅನ್ನೋಂಥದ್ದನ್ನು ಮಾಧ್ಯಮದ ಮೂಲಕ ವ್ಯಕ್ತಪಡಿಸ್ತೇವೆ.